ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ದೋಸ್ತಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಪ್ರೊಟೆಸ್ಟ್ ಮಾಡ್ತಾ ಇದೆ. ಶಾಸಕರ ಕಚೇರಿ ಬಳಿ ಇರುವಂತಹ ವಾಲ್ಮೀಕಿ ಪುತ್ಥಳಿ ಬಳಿ ಪ್ರತಿಭಟನೆ ಮಾಡ್ತಿರುವ ದೋಸ್ತಿ. ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಚಿವ ನಾಗೇಂದ್ರ ವಿರುದ್ಧ ಧಿಕ್ಕಾರ ಕೂಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗೇಂದ್ರರನ್ನ ಕೂಡಲೇ ವಜಾ ಮಾಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಕಪ್ಪು ಟಿ ಶರ್ಟ್ ಧರಿಸಿ ಬಿಜೆಪಿ ಜೆಡಿಎಸ್ ಶಾಸಕರಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕಪ್ಪು ಬಟ್ಟೆ ಧರಿಸಿ ಸದನದ ಒಳಗೆ ಹೋಗೋದಕ್ಕೆ ಬಿಜೆಪಿ ನಾಯಕರು ಯತ್ನಿಸಿದ್ದಾರೆ. ಕಪ್ಪು ಬಟ್ಟೆ ಧರಿಸಿ ಒಳಗೆ ಹೊರಟ ವೇಳೆ ಮಾರ್ಷಲ್ಗಳು ತಡೆದಿದ್ದಾರೆ. ಮಾರ್ಷಲ್ಸ್ ತಡೆದ ವೇಳೆ ಬಿಜೆಪಿ ನಾಯಕರು ಕೆಂಡಾಮಂಡಲ ಆಗ್ಬಿಟ್ರು. ನಾಗೇಂದ್ರ ಅವರನ್ನ ರಾಜೀನಾಮೆ ಕೊಡಿಸಬೇಕು, ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಿರುವಂತಹ ಪ್ರೊಟೆಸ್ಟ್. ಬಿಜೆಪಿ ಜೆಡಿಎಸ್ ನಾಯಕರು ಈ ರೀತಿ ಬ್ಲಾಕ್ ಟಿ ಶರ್ಟ್ ಅನ್ನ ಧರಿಸಿಕೊಂಡು ಪ್ರತಿಭಟನೆ ಮಾಡ್ತಾ ಇರೋದು. ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ಇನ್ನು ಸದನದ ಒಳಗೂ ಟಿ ಶರ್ಟ್ ಹಾಕೊಂಡು ಹೋಗೋದಕ್ಕೆ ಪ್ರಯತ್ನಿಸಿದ ಸಂದರ್ಭದಲ್ಲಿ ಮಾರ್ಷಲ್ಸ್ ತಡೆದಿದ್ದಾರೆ ಅವರನ್ನ. ಆಗ ಬಿಜೆಪಿ ನಾಯಕರು ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ. ಯಾರಪ್ಪ ದುಡ್ಡು ತಿಂದವ್ರು ಯಾರಪ್ಪ? ದುಡ್ಡು ತಿಂದವ್ರು ಯಾರಪ್ಪ? ವಾಲ್ಮೀಕಿ ಹಣ ಎಲ್ಲೋಯ್ತು? ವಾಲ್ಮೀಕಿ ಹಣ ಎಲ್ಲೋಯ್ತು? ವಾಲ್ಮೀಕಿ ಹಣ ಎಲ್ಲೋಯ್ತು? ವಾಲ್ಮೀಕಿ ತಿಂದವ್ರು ಯಾರಪ್ಪ? ದುಡ್ಡು ತಿಂದವ್ರು ಯಾರಪ್ಪ? ದುಡ್ಡು ತಿಂದವ್ರು ಯಾರಪ್ಪ? ಪ್ರತಿಭಟನೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಸಚಿವ ನಾಗೇಂದ್ರ ಕೂಡ ಭಾಗಿಯಾಗಿದ್ದಾರೆ. ಎಲ್ಲೋಯ್ತು ಎಲ್ಲೋಯ್ತು ರಾಮನಗರ ಹುಂಡಿ ಹಣ ಎಲ್ಲೋಯ್ತು ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಸದನ ನಡೆಯಲ್ಲಿ ಬಿಜೆಪಿ ಗಲಾಟೆ ನಿಲ್ಲಿ ಅಂತ ಕೂಡ ಘೋಷಣೆಗಳು ಮೊಳಗ್ತಾ ಇವೆ. ಒಂದ್ ಕಡೆ ಬಿಜೆಪಿ ಜೆಡಿಎಸ್ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಕಾಂಗ್ರೆಸ್ನ ನಾಯಕರು ಕೂಡ ಟಕ್ಕರ್ ಕೊಡುವಂತ ಪ್ರಯತ್ನದಲ್ಲಿದ್ದಾರೆ. ಹೀಗಾಗಿ ಈ ಒಂದು ಪ್ರತಿಭಟನೆಯಲ್ಲಿ ನಾಗೇಂದ್ರ ಅವರು ಕೂಡ ಭಾಗಿಯಾಗಿದ್ದು, ಎಲ್ಲೋಯ್ತು ಎಲ್ಲೋಯ್ತು ರಾಮನ ಹುಂಡಿ ಹಣ ಎಲ್ಲಿ ಹೋಯ್ತು ಅಂತೇಳಿ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಅಂದ್ರೆ ಅಯೋಧ್ಯೆಯ ರಾಮನ ಹುಂಡಿಯಲ್ಲಿದ್ದಂತ ಹಣವನ್ನ ಕದ್ರಲ್ಲ, ಹುಂಡಿ ಎಣಿಕೆ ಸಂದರ್ಭದಲ್ಲೋ ಅಥವಾ ಭಕ್ತರು ಕೊಟ್ಟಂತ ಈ ಬೆಳ್ಳಿ ಇಟ್ಟಿಗೆಗಳಿಂದ ಹಿಡಿದು ಪ್ರತಿಯೊಂದು ಕಾಣಿಕೆಗಳು ಕೂಡ ಕಾಣೆ ಆದ್ವಲ್ಲ, ಆ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರ ಮೂಲಕ ಕಾಂಗ್ರೆಸ್ನ ನಾಯಕರು ಬಿಜೆಪಿಗೆ ಟಕ್ಕರ್ ಕೊಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸದನ ನಡಿಬೇಕು, ಬಿಜೆಪಿ ಗಲಾಟೆ ನಿಲ್ಬೇಕು ಅಂತ ಕೂಡ ಕಾಂಗ್ರೆಸ್ ನಾಯಕರು ಘೋಷಣೆಗಳನ್ನ ಕೂಗ್ತಾ ಇರೋದು. ರಾಮನ ಭಕ್ತರ ಹಣವನ್ನು ಲೂಟಿ ಹೊಡೆದ ಬಿಜೆಪಿ ರಾಮ
ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಬಿಜೆಪಿ ನಾಯಕರಿಂದ ಪ್ರತಿಭಟನೆ, ಬಿಜೆಪಿ ಜೆಡಿಎಸ್ನ ಶಾಸಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಪಟ್ಟು ಹಿಡಿದಿರುವಂತದ್ದು. ಮತ್ತೊಂದು ಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಕಾಂಗ್ರೆಸ್ನ ಶಾಸಕರು ನಾಯಕರು ಕೂಡ ಬಿಜೆಪಿ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಸರ್ಕಾರವನ್ನ ಡಿಫೈನ್ ಮಾಡಿಕೊಳ್ಳುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ವಿಪಕ್ಷಗಳ ಪ್ರತಿಭಟನೆಗೆ ಟಕ್ಕರ್ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ. ಅಯೋಧ್ಯೆ ರಾಮನ ಹುಂಡಿಯಲ್ಲಿದ್ದಂತ ಹಣ ಎಲ್ಲಿ ಹೋಯ್ತು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಗಲಾಟೆಗಳೆಲ್ಲ ನಿಲ್ಲಿ, ಫಸ್ಟು ಸದನ ನಡಿಲಿ ಅಂತ ಅಧಿವೇಶನ ಕರೆದಿದ್ದಾರೆ. ಆದ್ರೆ ಅಧಿವೇಶನದಲ್ಲಿ ಯಾವ ವಿಚಾರಗಳು ಚರ್ಚೆ ಆಗಬೇಕು, ಜನರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಪರಿಹಾರ ಕಂಡುಕೊಳ್ಬೇಕು, ಉತ್ತರ ಕಂಡುಕೊಳ್ಬೇಕು. ಆದ್ರೆ ಇಲ್ಲಿ ಬರೀ ರಾಜಕಾರಣ ಆಗೋಗ್ಬಿಟ್ಟಿದೆ. ಇಷ್ಟು ದಿನಗಳ ಕಾಲ ಸಚಿವ ಸಂಪುಟ ರಚನೆ ಇರಲಿಲ್ಲ, ಸಚಿವ ಸಂಪುಟ ರಚನೆ ಆಯ್ತು. ಅದಾದ ಬಳಿಕ ಖಾತೆ ಹಂಚಿಕೆ ಇರಲಿಲ್ಲ, ಖಾತೆ ಹಂಚಿಕೆನೂ ಆಯ್ತು. ಅಧಿವೇಶನ ಕರೆದ್ರೆ ಅಧಿವೇಶನದಲ್ಲಿ ಜನರಿಗೆ ಬೇಕಾಗಿರೋ ವಿಚಾರಗಳು ಚರ್ಚೆಗೆ ಬರ್ತಾ ಇಲ್ಲ. ಬರೀ ನೋಡಿ, ಕಾಂಗ್ರೆಸ್ನ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗ್ತಾ ಬಿಜೆಪಿ ಜೆಡಿಎಸ್ ಇಲ್ಲಿ ಕಾಲಹರಣ. ಮತ್ತೊಂದು ಕಡೆಗೆ ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ ಅಂತ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಇದ್ರ ಮಧ್ಯದಲ್ಲಿ ಜನಸಾಮಾನ್ಯರು ನಿಮಗೆ ವೋಟ್ ಹಾಕಿ ಕಳಿಸಿದ್ದೇನಕ್ಕೆ, ಶಾಸಕರನ್ನಾಗಿ ಮಾಡಿದ್ದೇನಕ್ಕೆ, ಅದ್ರ ಜೊತೆಗೆ ಹೈಕಮಾಂಡ್ ನಿಮಗೆ ಸಚಿವರ ಸ್ಥಾನ ಕೊಟ್ಟಿದೆ, ಶಾಸಕರ ಸಮಸ್ಯೆಗಳನ್ನ ಆಲಿಸಬೇಕು, ಆ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಇದೆ, ಏನ್ ಪರಿಹಾರ, ಅದ್ಯಾವುದೂ ಕೂಡ ಅಧಿವೇಶನದಲ್ಲಿ ಚರ್ಚೆ ಆಗ್ತಾ ಇಲ್ಲ. ಬರೀ ಇದರಲ್ಲೇ ಸಮಯ ಹೋಗ್ತಾ ಇದೆ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು, ಮತ್ತೊಂದು ಕಡೆಗೆ ಬರಗಾಲದ ವಿಚಾರ ಅಂತೂ ಇನ್ನೂ ಪ್ರಸ್ತಾಪ ಆಗ್ತಾ ಇಲ್ಲ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ಕೂಡ ಸಚಿವ ಸಂಪುಟ ಮೀಟಿಂಗ್ ಕರೆದಿದ್ರು. ಬಟ್ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಆಗಲಿ, ರೈತರಿಗೆ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ, ರಾಜ್ಯದಾದ್ಯಂತ ಎಷ್ಟೊಂದು ಸಮಸ್ಯೆಗಳಿವೆ, ಅದ್ಯಾವುದ್ರ ಬಗ್ಗೆನೂ ಚರ್ಚೆ ಆಗ್ತಾ ಇಲ್ಲ. ನೋಡಿ, ಈ ದೃಶ್ಯ ಗಮನಿಸ್ತಾ ಇದ್ದೀರಿ. ಬ್ಲ್ಯಾಕ್ ಟಿ ಶರ್ಟ್ ಹಾಕ್ಕೊಂಡೇ ಸದನದ ಒಳಗೆ ಹೋಗೋದಕ್ಕೆ ಅಂತ ಇಲ್ಲಿಂದ ಹೊರಟಿದ್ದಾರೆ. ಆದರೆ ಅಲ್ಲಿ ಮಾರ್ಷಲ್ಸ್ ಅವರನ್ನ ತಡೀತಾರೆ. ಆ ದೃಶ್ಯ ಇದು. ಮತ್ತೊಂದು ಕಡೆ ಹೊರಭಾಗದಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದು ಬಿಜೆಪಿ ಜೆಡಿಎಸ್ಗೆ ಟಕ್ಕರ್ ಕೊಡುವಂತ ಯತ್ನ. ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡು ನಾವು ಸದನದ ಒಳಗೆ ಹೋಗ್ತೀವಿ ಅಂತ ಬಿಜೆಪಿ ನಾಯಕರು ಯತ್ನಿಸಿರುವಂತ ಘಟನೆ ಕೂಡ ನಡೆದಿದೆ. ಆಗ ಮಾರ್ಷಲ್ಸ್ ಅವರನ್ನ ತಡೆದಿದ್ದಾರೆ. ಅದೇ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಬಟ್ ಈ ಪ್ರತಿಭಟನೆ, ಅದಕ್ಕೆ ಕೌಂಟರ್ ಆಗಿ ಇವ್ರು ಮತ್ತೆ ಪ್ರೊಟೆಸ್ಟ್ ಮಾಡೋದು, ಇದರಲ್ಲೇ ಸಮಯ ಹೋಗ್ಬಿಡುತ್ತಾ ಅಂತ. ಈಗಾಗಲೇ ಅಧಿವೇಶನ 3 ದಿನ ಇದರಲ್ಲೇ ಕಳೆದೋಗಿದೆ. ಹಿಂಗೆ ಮುಗಿಸ್ಬಿಡ್ತಾರಾ? ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರಾ ಇಲ್ವಾ? ಹೊಸದಾಗಿ ಕೆಲ ಶಾಸಕರು ಸಚಿವರಾಗಿದ್ದಾರೆ, ಅವ್ರ ಜವಾಬ್ದಾರಿ ಏನು? ಕೆಲವರು ಕಂಟಿನ್ಯೂ ಆಗಿರುವಂಥ ಸಚಿವರಿದ್ದಾರೆ, ಅವ್ರ ಜವಾಬ್ದಾರಿ ಏನು? ಅದ್ಯಾವುದೂ ಇಲ್ವೇ ಇಲ್ಲ. ಇಲ್ಲಿ ಪಕ್ಷ, ಆಡಳಿತಾರೂಢ ಪಕ್ಷ ಹಾಗೂ ವಿಪಕ್ಷಗಳ ಮಧ್ಯೆ ಜನಸಾಮಾನ್ಯರ ಸಮಸ್ಯೆಗಳು ಮೂಲೆ ಗುಂಪಾಗ್ಬಿಟ್ಟಿವೆ.